Hi all, I'm again back with one more interesting and healthy recipe for babies, apple pancake. Welcome back to my YouTube channel ನಮ್ಮ ಮಕ್ಕಳಿಗಾಗಿ by ವೀಣಾ ಕೃಷ್ಣ. ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಆ್ಯಪಲ್ ಪ್ಯಾನ್ಕೇಕ್, ಈ ಪ್ಯಾನ್ಕೇಕ್ನ ಮಕ್ಕಳಿಗೆ ನಾವು 1 ಇಯರಿಂದ ಕೊಡಬಹುದು. 6 ಮಂತ್ಸಿಂದನೇ ನಾವು ಮಕ್ಕಳಿಗೆ ಆ್ಯಪಲ್ನ ಶುರು ಮಾಡ್ಬೋದು. ಹೇಗೆ ಪ್ಯಾನ್ಕೇಕ್ ಮಾಡೋದು ಅಂತ ಕಂಪ್ಲೀಟ್ ಡೀಟೇಲ್ನ ನೀವು ನೋಡಬೇಕಾಗತ್ತೆ. ಮೊದಲಿಗೆ ನಾನು ಒಂದು ಆ್ಯಪಲಲ್ಲಿ ಅರ್ಧ ಭಾಗದಷ್ಟು ತೊಗೊಂಡು ಅದನ್ನು ತುರಿದು ಇಟ್ಕೊಂಡಿದ್ದೀನಿ, ಅಂತಂದರೆ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳಿಗೆ ನಾವು 6 ತಿಂಗಳಿಂದ ಆ್ಯಪಲ್ನ ಕೊಡೋದಕ್ಕೆ ಶುರು ಮಾಡ್ಬೋದು. ಇನಿಷಿಯಲಿ ಆ್ಯಪಲ್ನ ನಾವು ಸ್ಟೀಮ್ ಮಾಡಿ ಕೊಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ರಾಗಿ ಸರಿ ಪೌಡರ್, ಅಂತಂದರೆ ಇದರಲ್ಲಿ ಎಲ್ಲ ಕಾಳುಗಳೆಲ್ಲ ಮಿಕ್ಸ್ ಮಾಡಿರುವಂತಹ ರಾಗಿ ಸರಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ಪ್ಲೇನ್ ರಾಗಿ ಪೌಡರ್ನು ತೊಗೋಬೋದು, ಬಟ್ ಈ ರಾಗಿ ಸರಿ ಪೌಡರ್ನ ಕೊಟ್ಟರೆ ಮಕ್ಕಳಿಗೆ ಬೆನಿಫಿಟ್ಸ್ ಅಲ್ವಾ, ಸೊ ಅದಕ್ಕೆ ನಾನು ಇದನ್ನೇ ತೊಗೊಂಡಿದ್ದೀನಿ. ಆ್ಯಂಡ್ 1 ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಲು, ಅಂತಂದರೆ 1 ವರ್ಷದಿಂದ ನಾವು ಮಕ್ಕಳಿಗೆ ಹಾಲನ್ನ ಕೊಡ್ಬೋದಲ್ವಾ, ಸೊ ಅದಕ್ಕೋಸ್ಕರ ಹಾಲನ್ನ ತೊಗೊಂಡಿದ್ದೀನಿ, ಕಾಯಿಸಿ ಹಾರಿಸಿರುವಂತಹ ಹಾಲನ್ನ. ಈ ಹೆಲ್ದಿ ಟೇಸ್ಟಿ ಪ್ಯಾನ್ಕೇಕ್ನ ಹೇಗೆ ಮಾಡೋದು ಅಂತಂದರೆ, ಬೌಲ್ಗೆ ಗ್ರೇಟ್ ಮಾಡಿ ಇಟ್ಕೊಂಡಿದ್ದಂತಹ ಆ್ಯಪಲ್ನ ಹಾಕ್ಕೊಳ್ಬೇಕಾಗತ್ತೆ. ಅದಾದಮೇಲೆ ರಾಗಿ ಸರಿ ಪೌಡರ್ನು ಹಾಕೋಬೇಕು. ಎಷ್ಟು ರಾಗಿ ಸರಿ ಪೌಡರ್ ಅಂತಂದರೆ 2 ಸ್ಪೂನ್ ಸಾಕಾಗುತ್ತೆ, ಜಾಸ್ತಿ ಬೇಡ. ಈ ಆ್ಯಪಲ್ ಕೇಕ್ ಮಕ್ಕಳಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಆ್ಯಪಲಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ವಿಟಮಿನ್ ಎ ಇರುತ್ತೆ ಆ್ಯಂಡ್ ವಿಟಮಿನ್ ಸಿ ಇರುತ್ತೆ. ಈ ಆ್ಯಪಲಲ್ಲಿರುವಂತಹ ಫೈಬರ್ ಮಕ್ಕಳ ಜೀರ್ಣಕ್ರಿಯೆಗೆ ಒಳ್ಳೆಯದು. 6 ಮಂತ್ಸಿಂದ ಮಕ್ಕಳಿಗೆ ಆ್ಯಪಲ್ ಯಾವ ರೀತಿ ಕೊಡಬೇಕು ಅಂತಂದರೆ, ಆ್ಯಪಲ್ನ ಸ್ಟೀಮ್ ಮಾಡಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಆ್ಯಂಡ್ ಉಪ್ಪನ್ನು ಹಾಕಿ ನಾವು ಮಕ್ಕಳಿಗೆ ಕೊಡ್ಬೋದು. ರಾಗಿ ಸರಿ ಪೌಡರ್ ಆದಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅದಾದಮೇಲೆ ಹಾಲು ಹಾಕ್ಕೊಳ್ಬೇಕಾಗತ್ತೆ. ಹಾಲು ಹಾಕೋದ್ರಿಂದ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ ಆ್ಯಂಡ್ ಮಕ್ಕಳಿಗೆ ನುಂಗಕ್ಕೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ. ಮಿನಿ ವ್ಲಾಗಲ್ಲಿ ಹಸು ಹಾಲನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು, ಮಕ್ಕಳು ಕುಡಿತಿಲ್ಲ ಅಂತಂದರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಶೇರ್ ಮಾಡಿದ್ದೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಟಿಪ್. ಮಕ್ಕಳು ಡೈರೆಕ್ಟಾಗಿ ಹಾಲು ಕುಡಿತಿಲ್ಲ ಅಂತಂದಾಗ ಈ ರೀತಿ ಪ್ಯಾನ್ಕೇಕ್ಸಲ್ಲಿ ನಾವು ಹಾಲನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಈ ಆ್ಯಪಲ್ ಪ್ಯಾನ್ಕೇಕ್ ತುಂಬ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇದರಲ್ಲಿ ಹಾಕಿರುವಂತಹ ಡ್ರೈ ಫ್ರೂಟ್ಸ್ ಪೌಡರ್ಗೆ ಏಲಕ್ಕಿ ಹಾಕಿರ್ತೀವಲ್ವ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆ್ಯಂಡ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಸ್ನ್ಯಾಕ್ಸ್ ರೀತಿ ನಾವು ಮಕ್ಕಳಿಗೆ ಕೊಡಬಹುದು. ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಾದ್ಮೇಲೆ 5 ಮಿನಿಟ್ಸ್ ಬಿಟ್ಟು ನಾವು ಇದನ್ನು ಹೆಂಚು ಬಿಸಿಗಿಟ್ಟು ಸ್ವಲ್ಪ ತುಪ್ಪ ಹಾಕಿ ಇದನ್ನು ನಾವು ಪ್ಯಾನ್ಕೇಕ್ ರೀತಿ ಹಾಕ್ಕೊಳ್ಬೇಕು. ತುಂಬ ಟೈಮ್ ಏನೂ ಬೇಡ ಇದಕ್ಕೆ. ಆ್ಯಪಲ್ ಮನೇಲಿ ಇದೆ ಅಂತಂದರೆ ಈ ಪ್ಯಾನ್ಕೇಕ್ ರೆಡಿ ಆದಂಗೆನೇ. ಕ್ಲೀನಾಗಿ ಆ್ಯಪಲ್ನ ವಾಶ್ ಮಾಡಿಕೊಂಡು ಆ್ಯಪಲ್ನ ಕಟ್ ಮಾಡಿ ಸಿಪ್ಪೆ ಎಲ್ಲ ಬಿಡಿಸಿ ಗ್ರೇಟ್ ಮಾಡಿಕೊಂಡ್ರೆ ಈ ಆ್ಯಪಲ್ ಕೇಕ್ ಆಲ್ಮೋಸ್ಟ್ ರೆಡಿ ಅಂತಲೇ ಹೇಳ್ಬೋದು. ನಾನು ಪ್ರತಿಯೊಂದು ಡಿಶ್ಗೆ ಅದಿತಿಗೆ ತುಪ್ಪನೇ ಯೂಸ್ ಮಾಡ್ತೀನಿ. ತುಪ್ಪ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು, ಮಕ್ಕಳ ಸ್ಕಿನ್ಗೆ ಹೇರ್ಗೆ ತುಪ್ಪ ತುಂಬ ಒಳ್ಳೆಯದು. ಸೊ ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕಿ ಈ ಪ್ಯಾನ್ಕೇಕ್ನ ಮಿಕ್ಸ್ನ ನಾನು ಹಾಕ್ತಾಯಿದ್ದೀನಿ. ಜಾಸ್ತಿ ಟೈಮ್ ಏನೂ ಬೇಡ, 2 to 3 ಮಿನಿಟ್ಸಲ್ಲಿ ಈ ಪ್ಯಾನ್ಕೇಕ್ ರೆಡಿ ಆಗಿಬಿಡತ್ತೆ. ಪ್ಯಾನ್ಕೇಕ್ಸ್ನ ಡಿಫ್ರೆಂಟ್ ಫ್ರೂಟ್ಸ್, ಅಂತಂದರೆ ಥರವಾದ ಹಣ್ಣುಗಳಿಂದ ಮಾಡ್ಬೋದು. ಇದು ಒಂದು ರೀತಿಯಾದ ಪ್ಯಾನ್ಕೇಕ್ ಆಗಿರುತ್ತೆ. ಬೇರೆ ರೀತಿಯಾದ ಪ್ಯಾನ್ಕೇಕ್ಸ್ನ ನಾನು ಖಂಡಿತವಾಗ್ಲೂ ನನ್ನ ಚಾನೆಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಆ ವಿಡಿಯೋಸ್ ಬೇಕಿದ್ದರೆ, ನೀವು ಆ ಪ್ಯಾನ್ಕೇಕ್ಸ್ನ ಟ್ರೈ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು, ನನ್ನ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ರೈಟ್ ನಾವ್. ಮಕ್ಕಳು ಆ್ಯಪಲ್ನೇ ತಿಂತಿಲ್ಲ, ಹಣ್ಣೇ ತಿಂತಿಲ್ಲ ಅಂತ ಅಂದಾಗ ಈ ರೀತಿ ಇಂಡೈರೆಕ್ಟಾಗಿ ನಾವು ಮಕ್ಕಳಿಗೆ ಹಣ್ಣುಗಳನ್ನ ಕೊಡಬಹುದು. 1 ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ ಹೇಳೋ ಹಾಗೆ ಆ್ಯಪಲ್ ಹಣ್ಣು ತುಂಬ ಒಳ್ಳೆಯದು. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನು ಅಂತಂದರೆ, ಆ್ಯಪಲ್ನ ತುಂಬ ಫ್ರೀಸ್ ಮಾಡಿರುವಂತಹ ಪ್ಲೇಸಸಲ್ಲಿ ತೊಗೋಬೇಡಿ, ಅಂತಂದರೆ ತುಂಬ ದಿನದಿಂದ ತಂದು ಸ್ಟೋರ್ ಮಾಡಿರುವಂತಹ ಪ್ಲೇಸಲ್ಲಿ ತೊಗೊಳ್ಬೇಡಿ. ಲೋಕಲಲ್ಲಿ ತೊಗೊಳ್ಳಿ, ಅಂತಂದರೆ ನಿಮ್ಮ ಮನೆಯ ಬದಿಯಲ್ಲಿ ಸಿಗುವಂತಹ ಲೋಕಲ್ ಗಾಡಿಗಳಲ್ಲಿ ತೊಗೊಂಡ್ರೆ ಅವರು ಜಾಸ್ತಿ ದಿನ ಇದನ್ನು ಇಟ್ಟಿರೋದಿಲ್ಲ, ಆಗ ಕಂಪ್ಲೀಟಾಗಿ ಮಾರಿಬಿಡ್ತಾರೆ. ಅಂತಹ ಪ್ಲೇಸಸಲ್ಲಿ ತೊಗೊಳ್ಳಿ. 6 ಮಂತ್ಸಿಂದ ನಾವು ಮಕ್ಕಳಿಗೆ ಆಹಾರ ಶುರು ಮಾಡ್ತೀವಲ್ಲ, ಸೊ ಆವಾಗ ಮಕ್ಕಳ ಜೀರ್ಣಕ್ರಿಯೆ ಚೆನ್ನಾಗಾಗಬೇಕು ಅಂತಂದರೆ ಫೈಬರ್ ಅಂಶ ಬೇಕು. ಸೊ ಈ ಆ್ಯಪಲಲ್ಲಿ ಫೈಬರ್ ಅಂಶ ಚೆನ್ನಾಗಿರುತ್ತೆ, ನೀವು ಮಕ್ಕಳಿಗೆ ಆ್ಯಪಲ್ನ ಕೊಡ್ಬೋದು. 1 ವರ್ಷದಿಂದ ನಾವು ಈ ರೀತಿ ಪ್ಯಾನ್ಕೇಕ್ಸ್ನ ಶುರು ಮಾಡ್ಬೋದು. ಯಾಕಂತಂದರೆ ಇದಕ್ಕೆ ಹಾಲು ಹಾಕಿರ್ತೀವಿ, ಹಾಲನ್ನ ಸ್ಕಿಪ್ ಮಾಡಿನೂ ಸಹ ನೀವು ಈ ಪ್ಯಾನ್ಕೇಕ್ನ ಮಾಡ್ಕೊಡ್ಬೋದು. ಬರೀ ಆ್ಯಪಲ್ಲು, ಗ್ರೇಟ್ ಮಾಡಿರುವಂತಹ ಆ್ಯಪಲ್ಲು, ಡ್ರೈ ಫ್ರೂಟ್ಸ್ ಪೌಡರು ಆ್ಯಂಡ್ ರಾಗಿ ಸರಿ ಪೌಡರ್ನ ಹಾಕಿ ಆ್ಯಪಲ್ ಪ್ಯಾನ್ಕೇಕ್ನ ಮಕ್ಕಳಿಗೆ ಮಾಡಿಕೊಡಬಹುದು.
ಕೆಲವರು ಹೇಳ್ತಾರೆ ಸ್ಟೀಮ್ ಮಾಡಿರೋ ಆ್ಯಪಲ್ನ ನೀವು ತಿಂದು ನೋಡಿ ಹೇಗಿರುತ್ತೆ ಹಾಗೆ ಹೀಗೆ ಅಂತ. ಸ್ಟೀಮ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮಕ್ಕಳಿಗೆ ತಿನ್ನೋದಕ್ಕಾಗೋದಿಲ್ಲ. ಆ್ಯಂಡ್ ಸ್ಟೀಮ್ ಮಾಡಿದ್ರೆ ಯಾವುದೇ ರೀತಿ ಅದರಲ್ಲಿರುವಂತಹ ನ್ಯೂಟ್ರಿಷನ್ ಹೋಗೋದಿಲ್ಲ. ಅದಕ್ಕೆ ಸ್ವಲ್ಪ ಹನಿ ಮಿಕ್ಸ್ ಮಾಡಿನೂ ಸಹ ನಾವು ಮಕ್ಕಳಿಗೆ ಕೊಡಬಹುದು. ನೀವು ಟ್ರೈ ಮಾಡಿ ಈ ರೆಸಿಪಿನ ಹೇಗಿತ್ತು ಆ್ಯಂಡ್ ನಿಮ್ಮ ಮಗು ಹೇಗೆ ಎಂಜಾಯ್ ಮಾಡಿದ್ರು ಅಂತ ನನಗೆ ಕಮೆಂಟ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್. ಆಕ್ಟಿವಿಟೀಸ್ ವಿಡಿಯೋ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನು ನೀವು ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಸಿ ಯು ಆಲ್. ಟಾಟಾ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್ ಆಲ್ ಆಫ್ ಯು.